ನಾವೀಗ ಮೆನ್ಯೂರ್ ಹತ್ರ ಬಂದಿದ್ದೀವಿ. ಫಸ್ಟ್ ನನ್ನ ಕಣ್ಮುಂದೆ ನೋಡ್ತಾ ಇದ್ದೀವಿ, ಯಾರ ನೋಡ್ತಾ ಇದ್ದೀವಿ, ಕ್ಯಾಲ್ಸಿಯಂ ನೈಟ್ರೇಟ್ ನೋಡ್ತಾ ಇದ್ದೀವಿ. 16 ಹಾಲ್ ಇದು ನೋಡಿ. ಇದು ಅದೇ ಆಲ್ಕಲಿನಿಟಿ ಇರೋ ಅಂಥ ಜಾಗದಲ್ಲಿ ಎಬೋವ್ 7 pH ಇರೋ ಜಾಗದಲ್ಲಿ ನಾವು ಅಮೋನಿಯಂ ಸಲ್ಫೇಟ್ ರೆಕಮೆಂಡ್ ಮಾಡ್ತೀವಿ. 16-10-6-13 STE ಅಂತ ಇದೆ. ಇದರೇ ಗೊತ್ತು, ಇದೇನು ಅಂತ ಗೊತ್ತಿಲ್ಲ. TE ಅಂತ ಟ್ರೇಸ್ ಎಲಿಮೆಂಟ್ಸ್. ಹಾಂ, ಟ್ರೇಸ್ ಎಲಿಮೆಂಟ್ಸ್, ಮೈಕ್ರೋ ಎಲಿಮೆಂಟ್ಸ್ ಏನಿರುತ್ತಲ್ಲ ಅದೆಲ್ಲ ಟ್ರೇಸ್ ಎಲಿಮೆಂಟ್ಸ್ಗೆ ಸೇರಿಸ್ಕೊಳ್ತಾರೆ. ಓಕೆ, ಬಂದು ಎಲ್ಲ ಒಬ್ರು ಯೂರಿಯಾ ಮಿಕ್ಸರ್ ಬೇಕು ಅಂತಾರೆ. ಇವ್ರು ಬೇಕಾದ್ರೆ ನಮ್ಗೊಂದು 3 kg ಯೂರಿಯಾ ಮಿಕ್ಸರ್ ಕೊಡಿ ಅಂತಾರೆ. ಆ ರೇಷಿಯೋ ಪ್ರಕಾರ ಇವ್ರು ಮಿಕ್ಸ್ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ರಾಕ್ ಇದೆ, ಇಲ್ಲಿ ಬಕೆಟ್ ಒಳಗೆ ಇದು ಯೂರಿಯಾ ಇದೆ, DAP ಇದೆ ನೋಡಿ, ಅದ್ರ ಬ್ಲೂ ಕಲರ್ ಇದೆ ಗೊತ್ತಾ, DAP ಇದೆ. ಇಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ನಿಮಗೆ. ಏನು ಅಂತಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಪೆಪ್ಪರು 50% ಕಮ್ಮಿ ಆಗಿದೆ ಅಂತೆ. ದಕ್ಲಕ್ಕಿಂತ ಒಂದು ಆಲ್ಮೋಸ್ಟ್ 60-70 ಕಿಲೋಮೀಟರ್ಸ್ ಬಂದಾದ್ಮೇಲೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಈ ಸೈಡ್ ಎಲ್ಲ ಪೆಪ್ಪರ್ ಪ್ಲಾಂಟೇಶನ್ಸ್ ಇದೆ. ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ದಾರೆ. ಆರ್ಗ್ಯಾನಿಕಲ್ಲಿ ಈ ಕ್ರಾಪ್ ಬೆಳೆಯೋದು ದೊಡ್ಡ ವಿಷಯನೇ. ಯಾವತ್ತೂ ಎಲ್ಲರೂ ಹೇಳ್ತಾರೆ ರೋಡ್ ಸೈಡ್ ಇರೋ ಗಿಡ ನೋಡೋಕೆ ಹೋಗ್ಬಾರ್ದು, ತೋಟದೊಳಗೆ ಹೋಗ್ಬಿಟ್ಟು ನೀವು ಗಿಡ ನೋಡಿ, ಯಾಕೆ ನಿಮ್ಗೆ ಎಕ್ಸಾಕ್ಟ್ ಕ್ರಾಪ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬನ್ನಿ ಈಗ ತೋಟದೊಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಆಲ್ಮೋಸ್ಟ್ 99% ಮೆಟೀರಿಯಲ್ ಇಸ್ ಆಲ್ ಕಂಟಾಮಿನೇಟೆಡ್. ಬಟ್ನಾ ವೈರಸ್ ಅಂದ್ಬಿಟ್ಟು ದಟ್ ದೇ ಮೇ ನಾಟ್ ಬಿ ಅವೇರ್. ಹೌದು, ಯಾಕಂದರೆ ಅವರಿಗೆ ಪ್ಯೂರಿಫೈ ಮಾಡಬೇಕಾದ್ರೆ ಎಲ್ಲಿಂದ ತರ್ತಾರೆ ಹೆಲ್ತಿ ಮೆಟೀರಿಯಲ್? ನೋ ಯು ಕ್ಯಾನ್ ಸಿ, ನೋ ದೀಸ್ ಆರ್ ಮೇಲಿ ಟ್ರಾನ್ಸ್ಮಿಟೆಡ್ ಬಾಟ್ನಾ ವೈರಸ್. ಇದು ನೋಡಿ, ಇದು ಸೆಕೆಂಡ್ ಗ್ರೇಡ್. ಇದು ಗುಡ್ ಮಾರ್ನಿಂಗ್ ಫ್ರಮ್ ಡಕ್ಲಕ್. ಬನ್ನೀಗ ನೋಡಿ, ಬೆಳಿಗ್ಗೆ ಡ್ರಿಸ್ಲಿಂಗ್ ಆಗ್ತಾ ಇತ್ತು, ಈಗ ಸ್ವಲ್ಪ ಮಳೆ ಬಿಡ್ತಾ ಇದೆ. ನಮ್ದು ಹೋಟೆಲ್ ಇರೋ ಪ್ಲೇಸಿಂದ ಒಂದು ವ್ಯೂ ಅಂತ ಸಕ್ಕತ್ತಾಗಿದೆ. ನಾವಿರೋದು ಈಗ 14th ಫ್ಲೋರ್ಲಿ. ಬನ್ನಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಹೊಡ್ತಾ ಇದ್ದೀವಿ 8:30ಗೆ. ಬನ್ನಿ ನೋಡಿ ಹೆಂಗಿದೆ ಅಂತ. ನಾನು ಫುಟ್ಬಾಲ್ ಗ್ರೌಂಡ್ ನೋಡಿದೆ, ಚೆನ್ನಾಗಿತ್ತು ನೋಡಿ. ವ್ಯೂಸ್ ನೋಡಿ ಹೆಂಗಿದೆ ಅಂತ. ವ್ಯೂ ಅಂತೂ ಅಲ್ಟಿಮೇಟ್ ಆಗಿದೆ. ಬನ್ನಿ ಹೋಗೋಣ. ಚಾರ್ಜರು, ಫೋನು, ಯಸ್. ಬನ್ನೀಗ ಹೋಗ್ಬಿಡೋಣ. ನಾವು ಡಿನ್ನರ್ ಮಾಡೋಕ್ಕೆ 16th ಫ್ಲೋರಿಗೆ ಹೋಗಿದ್ವಿ. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ 2nd ಫ್ಲೋರಿಗೆ ಹೋಗ್ತಾ ಇದ್ದೀವಿ. ನೋಡಿ ಬರ್ತಾ ಇದ್ದಾರೆ ಜನ, ಬರ್ತಾ ಇದ್ದಾರೆ. 16th ಫ್ಲೋರ್ ಇದೆ. ಈಗ ಇಂಡಿಯನ್ ಟೈಮ್ ಬಂದ್ಬಿಟ್ಟು ಈಗ 6:30 ಆಗಿದೆ. ಲೋಕಲ್ ಟೈಮ್ ಬಂದ್ಬಿಟ್ಟು 8 o'clock ಆಗಿದೆ. ಇವತ್ತಿನ ಡೇ ಅಂತೂ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಆಗಿರುತ್ತೆ. ಯಾಕೆಂತಂದರೆ ಅಗ್ರಿಕಲ್ಚರ್ ಬಗ್ಗೆ ನೋಡ್ತೇವೆ ನಾವಂತೂ. ಎಕ್ಸೈಟ್ಮೆಂಟಲ್ಲಿದೆ, ಹೆಂಗಿರುತ್ತೆ ತೋಟ, ಯಾವ ಥರ ಅಂತ ಅಂತಲ್ಲಿದೆ. ಅದೇನು ಹೇಳ್ತಾ ಇದ್ರು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಇಂಡಿಯಾದಲ್ಲಿ ಈಗ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಅದು ಖುಷಿ ಆಗುತ್ತೆ. ನೋಡೋಣ ಯಾವ ಥರ ತೋಟ ಸಿಗುತ್ತೆ ಏನು ಅಂತ ನಮಗೂ ನೋಡೋಕೆ ಸಿಗುತ್ತೆ. ಬನ್ನಿ ಈಗ ಒಬ್ಬೊಬ್ಬರು ಸಿಕ್ಕಿದ್ರೆ ಎಲ್ಲದರಲ್ಲೂ ಹೋಗ್ತಾ ನೋಡಿ. ಯಾರು ಹೇಳಿಲ್ವ ಇಲ್ಲಿ ಗುಡ್ ಮಾರ್ನಿಂಗ್. ಬನ್ನಿ ನೋಡಿ, ಈಗ ಹಿಂಗೆ 10th ಫ್ಲೋರ್ಲಿದ್ದೀವಿ. 2nd ಫ್ಲೋರ್ಗೆ ಹೋಗಬೇಕು. ಹೋಗ್ತಾನೆ ನಮ್ಮದು ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ ಬರಲ್ಲ. ಆಯಿತು, 2nd ಫ್ಲೋರಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಣ್ಣ, ಏನು ಸಮಾಚಾರ? ಹೇಳಿ. ನೆನ್ನೆ ಥರ ಇದೆ ಇವತ್ತು ದಿನಕ್ಕಿಂತ ಜೋರಾಗಿದೆ? ಇಲ್ಲ, ನೆನ್ನೆ ಏನು ಮಾಮ್, ಏನು ಸಮಾಚಾರ? ಬನ್ನಿ ಈಗ ಫಸ್ಟ್ ನೋಡಿ ಮೆನ್ಯೂ ನೋಡ್ಕೊಂಬಿಡೋಣ. ಇಲ್ಲಿದೆ, ಇದು ಕಂಪ್ಲೀಟ್ ಲೋಕಲ್ ವಿಯೆಟ್ನಾಮಿ ಫುಡ್. ಇದು ಹಲೋ ಸರ್, ಗುಡ್ ಮಾರ್ನಿಂಗ್. ವಿಯೆಟ್ನಾಮಿ ಫುಡ್ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ನೋಡಿ ಇಲ್ಲಿ ಫ್ರೂಟ್ಸ್ ಎಲ್ಲ, ಇದೆಲ್ಲ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇದೆ ನೋಡಿ. ಇದೆಲ್ಲ ವಿಯೆಟ್ನಾಮಿ ಫುಡ್. ಇದೆಲ್ಲ ನೋಡಿ, ಫಿಶ್ ಇದೆ ಬೆಳಿಗ್ಗೆ. ಬೂತಾಯಿ ಮೀನು ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಣ್ಣ ಸಮಾಚಾರ? ಹೇಳ್ಬೇಕಲ್ಲ. ಎಷ್ಟು ಗಂಟೆಗೆ ಹೋದ್ರಿ ರಾತ್ರಿ? ಬೇಗ ಹೋದು ಡಾಕ್ಟರ್ ನೀವು ಒಟ್ಟಿಗೆ ಹೋಗಿರೋದು. ಸೊ ಹೆಂಗಿದೆ ಸರ್ ವಿಯೆಟ್ನಾಮಿ ಫುಡ್? ಹೆಂಗಿದೆ? ಚೆನ್ನಾಗಿದೆ ಕಾರ್ತಿಕ್. ಹೌದಾ? ನೀವು ವೆಜಿಟೇರಿಯನ್ಸಾ ನೀವು? ಓ, ಬ್ಲೆಂಡೆಡ್ ಬ್ಲ್ಯಾಕ್ ಕಾಫಿ ಓನ್ಲಿ ಬ್ಲ್ಯಾಕ್, ನೋ ಮಿಲ್ಕ್, ನೋ ಶುಗರ್, ಬ್ಲ್ಯಾಕ್ ಕಾಫಿ. ಇಲ್ಲಿ ಏನಂತಂದರೆ ಸ್ವಲ್ಪ ಲ್ಯಾಂಗ್ವೇಜ್ ಇಶ್ಯೂ ಆಗುತ್ತೆ ಅಷ್ಟೇ, ಇಲ್ಲಾಂತಂದರೆ ಬ್ಲ್ಯಾಕ್ ಕಾಫಿ. ಯಾ, ಹಾಟ್ ವಾಟರ್ ಬಿಸಿನೀರಿಗೆ ಏನು ಹೇಳೋದು? ಹಾಟ್ ವಾಟರ್ ಚುಸ್ಸಲ್ಲಿ ಏನಲ್ಲ ನಾಟ್ ಹಾಟ್ ವಾಟರ್. ಕರೆಕ್ಟ್. ಏನು ಹಾಟ್ ವಾಟರ್ ಅಂದರೆ ಚುಸ್ ಅಂತ ಇದನ್ನು. ಲಿಟಲ್ ಬಿಟ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಬ್ರೇಕ್ಫಾಸ್ಟ್ ಆಯ್ತು. ಈಗ ಇಲ್ಲಿ ನೋಡಿ, ಈಗ
ಅಮ್ಮ ಮತ್ತು ಮಗ ಇದ್ದಾರೆ ಬೊಟ್ಟಿಗೆ ಬಂದಿದ್ದಾರೆ. ಹೆಂಗಿತ್ತು ಟ್ರಿಪ್ ನಿಮ್ಗೆ ಓವರ್ ಲೆಕ್ಕದಲ್ಲಿ? ನೀವು ಕಾಫಿ ಪ್ಲಾಂಟೇಶನ್ಸ್ ಇದೆಯಲ್ಲ ನಿಮಗೆ? ಇಲ್ಲ, ನಮ್ದಿಲ್ಲ, ನಮ್ಮ ಅಜ್ಜ ಮನೆಯಲ್ಲಿ. ಹೌದಾ? ಸೂಪರ್, ಬನ್ನಿ ಹೋಗೋಣ ಈಗ. ಅಣ್ಣ ಹೆಂಗಿತ್ತು ಬ್ರೇಕ್ಫಾಸ್ಟ್? ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅರವಿಂದ್ ಭಾಳ ನಮಗೆಲ್ಲ ಹೊರಗಡೆ ಕರ್ಕೊಬಂದೆಲ್ಲ ಚೆನ್ನಾಗಿ ಟೂರ್ ಮಾಡಿಸಿದ್ದಾರೆ. ಇನ್ನೂ ಇದೇ ತರ ಮಾಡಿಸಿ ಹೋಗ್ಲಿ ಅಂತ ನಮಗೆ ನಾನು ಅವ್ರನ್ನ ಕೇಳ್ಕೊಂತ ಇದ್ದೀನಿ. ನಿಜವಾಗ್ಲೂ ನೆನ್ನೆ ಬ್ರೇಕ್ಫಾಸ್ಟ್ ಭಾಳ ಚೆನ್ನಾಗಿತ್ತು. ಎಸ್ಟರ್ಡೇ ವಿ ಹ್ಯಾಡ್ ಸೋ ಮೆನಿ ವೆರೈಟೀಸ್. ನೆನ್ನೆ ಎಲ್ಲ ಫುಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದೇ ತರ ನಡ್ಸ್ಕೊಂಡು ಹೋದ್ರೆ ನಮಗೆ ಇನ್ನೂ ನಿಜವಾಗ್ಲೂ ಒಳ್ಳೇದಲ್ಲ. ನಿಜವಾಗ್ಲೂ ಬೇರೆ ಕಡೆ ಕರ್ಕೋಲ್ಲ. ಹೌದು, ಕರ್ಕೊಂಡು ಹೋಗ್ಲಿ. ಯಾಕೆ ಅಂತಂದ್ರೆ ನಮ್ಗೊಂದು ದೊಡ್ಡ ಗ್ರೂಪ್ ಇಂದ ಒಂದೇನಾಗಿದೆ, ನಮಗೆ ಪ್ರೈಸಿಂಗ್ ಸ್ವಲ್ಪ ಕಮ್ಮಿ ಆಗಿದೆ, ಇದೆಲ್ಲ ಇದೆ. ಬನ್ನಿ ಹೋಗೋಣ ಈಗ. ಗುಡ್ ಮಾರ್ನಿಂಗ್ ಸರ್. ಸೊ ಅಲ್ಲಿ ಬಂದ್ಬಿಟ್ಟಿದ್ದೀರಾ ನೋಡಿ, ಏನು ಪ್ಲಾಂಟರ್ ಅಂತ ಮನೆ ಈಗ ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇದ್ದಾರೆ. CCTV ಹಾಕ್ಬಿಟ್ಟು ಏನೇನು ಆಗ್ತಿದೆ ಅಂತ. ಆದ್ರೂ ಮಳೆ ಬರ್ತಾ ಇದೆಯಲ್ಲ? ಬರ್ತಾ ಇದೆ. ಹೇಳಿದ್ರು 1.5 ಇಂಚ್ ಮಳೆ ಬಂದಿದೆ ಅಂತ. ಇಲ್ಲಿ ನೋಡಿ ನಮ್ಮೂರಿನ ಮಿಸ್ಟೇಕ್. ಇಲ್ಲಿ ನೋಡಿ ಕಾಫಿ ಪ್ಲಾಂಟೇಶನ್ ಇಲ್ಲೇ ಕಾಣಿಸ್ತಿದೆ ನೋಡಿ. ನಾವು ಇಲ್ಲೂ ತೋರಿಸ್ತೀವಿ. ಇವತ್ತೊಂದು ಮಾತ್ರ ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಪ್ಲಾಂಟೇಶನ್ ನೋಡ್ಬಿಟ್ರೆ ಅಂತ ಅಲ್ಟಿಮೇಟ್. ಆದರೆ ಏನು ಅಂತಂದ್ರೆ ಲಾಸ್ಟ್ ಇಯರ್ ನೀವು ಹೇಳ್ತಿದ್ರೆ ಎಷ್ಟೋ 1000 ಟನ್ ಬೆಳೆದವ್ರು ಇವತ್ತು ಅರ್ಧ ಹೋಗಿದ್ದಾರೆ ಮೆಣಸು ಅಂತ. ಪ್ರೊಕ್ಯೂರ್ ಮಾಡೋರು ಹೇಳಿದ್ರು 3 ಲಕ್ಷ ಟನ್ ಬೆಳೀತಾ ಇದ್ದೀವಿ. ಈಗ 1.5 ಬಂದಿದೆ. ಹೌದು, ಇನ್ನು 3-4 ಇಯರ್ಸ್ ಅಲ್ಲಿ ಮತ್ತೆ ವಾಪಸ್ ಬರುತ್ತೆ. ಅಣ್ಣ ನಿಮ್ಮ ಒಪಿನಿಯನ್ ಏನು? ಫ್ರಮ್ ಲಾಸ್ಟ್ 15 ಇಯರ್ಸು ನಮ್ಮ ಸೈಡು ಚಿಕ್ಕಮಂಗ್ಳೂರು, ಕೂರ್ಗ್ ಸೈಡ್ ಎಲ್ಲ ಕಾಫಿ ಪ್ಲಾಂಟೇಶನ್ ಭಾರಿ ಅಗ್ರೆಸಿವ್ ಮುಂದೆ ಬರ್ತಾ ಇದೆ. ಸಿಸ್ಟಮ್ಯಾಟಿಕ್ ಎಕ್ಸಾಕ್ಟ್ಲಿ ಮ್ಯಾನೇಜ್ಮೆಂಟ್ ಶುರು ಆಗಿದೆ. ಹೌದು. ಮೊದಲುಗಿಂತ ಸ್ವಲ್ಪ ಶಿಫ್ಟ್ ಆಗಿದ್ದಾರೆ. ಆಮೇಲೆ ಹೊರಗಡೆಯಿಂದ ಅಡ್ವೈಸ್ ತಗೊಳ್ತಾ ಇದ್ದಾರೆ. ಹೌದು, ಕರೆಕ್ಟ್. ಅದನ್ನ ಇಂಪ್ಲಿಮೆಂಟ್ ಮಾಡಿ ನಿಜವಾಗ್ಲು ಸೂಪರ್. ಸಿಗೋಣ ಅಲ್ಲೇ. ಸರ್ ಗುಡ್ ಮಾರ್ನಿಂಗ್. ಕಾಯ್ತುಳಿರಾ? ಆಚಾ ಬ್ರೇಕ್ಫಾಸ್ಟ್ ಇಲ್ಲ ಏನು ಕಾಯ್ತುಳಿರಲ್ಲ? ಹೆಂಗೆ ಮ್ಯಾಮ್, ಚೆನ್ನಾಗಿದೆ ಟ್ರಿಪ್ ಎಲ್ಲ? ಓಕೆ ಇದೇ ತರ ಕರ್ಕೊಂಡು ಹೋಗ್ತಾ ಇರ್ಲಿ ಅಂತ. ಹೌದು. ನಿನ್ನೆ ತನಕ ವೆದರ್ ಚೆನ್ನಾಗಿತ್ತು, ಈಗ ಬಂದ್ಬಿಟ್ಟು ಲೈಟ್ ಆಗಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿದೆ. ಏನು ದೊಡ್ಡ ಇಶ್ಯೂ ಅಲ್ಲ. ಗುಡ್ ಮಾರ್ನಿಂಗ್ ನೋಡಿ. ಇದು ಬಂದ್ಬಿಟ್ಟು ಒಂದು ಬಸ್ಸು, ಇದು ಬಂದ್ಬಿಟ್ಟು ಇನ್ನೊಂದು ಬಸ್ಸು. ಇಲ್ಲಿ ನೋಡೋಣ, ಮಾತಾಡ್ಸೋಣ ಹೆಂಗಿದೆ ಅಂತ. ಸರ್ ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ನೋಡಿ ಇಲ್ಲಿ ನೋಡಿ ಇಲ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಒಂದು ಮಾತು ಏನು ಬರ್ತಿದೆ ಅಂತಂದರೆ, ಚಿಕ್ಕಮಂಗ್ಳೂರು ಕೂರ್ಗ್ ಸೈಡ್ ಈ ಸೈಡು ಕಾಫಿ ಅಲ್ಲೇ ಚೆನ್ನಾಗಿ ಬೆಳೀತಿದ್ದಾರೆ ಅಂತ ಆಗ್ಬಿಟ್ಟಿದೆ ಸರ್ ಈಗ. ಇಲ್ಲ, ಇಲ್ಲಿ ಆಲ್ರೆಡಿ ಪಬ್ಲಿಷ್ ಡಾಕ್ಯುಮೆಂಟೆಡ್ ರಿಪೋರ್ಟ್ಸ್ ಅಲ್ಲೇ ಇದೆ. ಓಕೆ. ಪರ್ ಹೆಕ್ಟೇರ್ 7.3 ಟನ್ಸ್ವರೆಗೂ ಬೆಳೀತಾರೆ. ಓಕೆ. ಇಲ್ಲಿ ಕೂಡ ಫಸ್ಟು ಕಾಫಿ ಇಂಟ್ರೊಡ್ಯೂಸ್ ಆಗಿದ್ದು ಬೈ ಫ್ರೆಂಚ್ ಮಿಷನರಿ. ಓಕೆ. 18,800 ಬಂತು. ಓಕೆ. ನಮಗೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ನೇ 1857 ಇಲ್ವಾ? ಆ ಟೈಮ್ನಲ್ಲಿ ಈಗ ಅಲ್ಲಿ ಕಾಫಿ ಕಲ್ಟಿವೇಶನ್ ಕಮೆನ್ಸ್ ಆಯ್ತು ಆಗಿರೋದು ಇಲ್ಲಿ. ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು ಅರೇಬಿಕಾ. ಓಕೆ. ಲೇಟರ್ ಬಂದಿದ್ದು ರೊಬಸ್ಟಾದಲ್ಲಿ ನಾವು ದೇ ಹ್ಯಾವ್ 5 ಸೆಲೆಕ್ಷನ್ಸ್. ಓಕೆ. ಅಕಾರ್ಡಿಂಗ್ ಟು ದೆಮ್ ದ ಲೇಟೆಸ್ಟ್ ದೇ ಕಾಲ್ ಇಟ್ TR 15. ಓಕೆ. ಆ ಕ್ಲೋನು ಓಕೆ. ಹೈ ಯೀಲ್ಡಿಂಗ್. ಓಕೆ. ರೆಸ್ಟ್ ಆಲ್ ವಿಲ್ ನೋ. ಹೌದು, ರೋಡ್ನ ಸರ್. ಇವತ್ತು ನನ್ನ ಬ್ಲಾಗಲ್ಲಿ ನೀವೇ ಎಲ್ಲ ಇನ್ಫಾರ್ಮೇಷನ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಸರ್ ನಮ್ಮ ಜೊತೆ ಬಂದಿದ್ದಾರೆ, ಅದು ನಮ್ಮ ಪುಣ್ಯನೇ. ಯಾಕೆಂದರೆ ಒಂದು ವಾರ ನಮ್ಮ ಜೊತೆಗೆ ಪಾಪ 2 ಡೇಸ್ ಏನೂ ಮಾಡಿರಲಿಲ್ಲ, ಸುಮ್ಮನೆ ರೆಸ್ಟ್ ತಗೊಳ್ತಾ ಇದ್ರು. ಬಿಕಾಸ್ ಅವ್ರಿಗೆ ಬಂದಿದ್ದು ಹೇಳಿದ್ರು ನಮಗೆ ಅಗ್ರಿಕಲ್ಚರ್, ನಾನು ಬಂದೆ ಅಗ್ರಿಕಲ್ಚರ್, ನಾನು ಬರ್ತೀನಿ, ಎಕ್ಸ್ಪೋಜರ್ ಇರುತ್ತೆ ಅಂತ. ತುಂಬ ನೋಡಿ ಇಲ್ಲಿ ನೀವು ಮೆಣಸಿನ ತೋಟ ನೋಡ್ತಾ ಇದ್ದೀರಾ. ಅಷ್ಟೇ ಅರ್ಶನ ಆಗ್ಬಿಟ್ಟಿದೆ ನೋಡಿ. ನೋಡಿ ಬನ್ನೀಗ ನಾವೀಗ ಮೆನ್ಯೂರ್ ಹತ್ರ ಬಂದಿದ್ದೀವಿ. ಫಸ್ಟ್ ನನ್ನ ಕಣ್ಮುಂದೆ ನೋಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಕ್ಯಾಲ್ಸಿಯಂ ನೈಟ್ರೇಟ್ ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ. ಹೌದು, ಯಾರೋ ಬಿಟ್ಟ ನೋಡಿ. ಬಂದಂಗೆ ಯಾರಾದ್ರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ನೀವು ಮಾರ್ಕೆಟಲ್ಲಿ ಸಿಕ್ಕೋದು ಯಾರದು. ಬನ್ನೀಗ ಬೇರೆ ಏನೇನು ಯೂಸ್ ಮಾಡ್ತಾರೆ ನೋಡೋಣ. ಅದು ಸಿಗಲ್ಲ. ಅದು 2-3 ನಾಯಿ ಬಿಡ್ಬೇಕು ಅಷ್ಟೇ ಒಳಗೆ. ನೋಡಿ ಬನ್ನಿ ಈಗ ಇಲ್ಲಿ ನೋಡಿ NPK ಯೂಸ್ ಮಾಡ್ತಿದ್ದಾರೆ ಇಲ್ಲಿ. 25 kg ಬ್ಯಾಗ್. 25 kg ಬ್ಯಾಗು 16 ಆಲ್ ಇದು ನೋಡಿ. ಇದು ಬಂದ್ಬಿಟ್ಟು ನಿಮಗೆ ಗೌರ್ಮೆಂಟ್ ಅವರೇ ಸಪ್ಲೈ ಇರುತ್ತಿದಲ್ಲ. ಇಲ್ಲಿ ಗೋಡನ್ ಹೆಂಗಿದೆ ಅಂತಂದರೆ ಇಲ್ಲಿ ನೋಡಿಲ್ಲ, ಫುಲ್ ಗೋಡನ್ ನೋಡಿ ಹೆಂಗಿದೆ ಅಂತ. ಫುಲ್ NPK ಇದು. ಈ ವರ್ಷ ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ ಆಗಿ ಯೂಸ್ ಮಾಡಿರೋದು ಇದೆ. ಯಾರದು ನೈಟ್ರೋಬೋರೋ. ಇದು ಒನ್ ಆಫ್ ದ ಬೆಸ್ಟ್ ಗೊಬ್ಬರ ಇದು. ಬನ್ನಿ ನಾವು ಸರ್ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಇಲ್ಲಿಗೆ ನಾವು ಬಂದಾಗ ನೋಡಿ ನಮ್ಗೆ ಎಲ್ಲ ಥರ ಮೆನ್ಯೂ ಸಿಕ್ಕಿದೆ. ಅದಕ್ಕೆ ಸರ್ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ. ಸರ್ ಏನಂತೀರಾ ಸರ್ ಇದ್ರ ಬಗ್ಗೆ? ಏನಿಲ್ಲ, ನಮ್ಮಲ್ಲಿ ನಾವು ಸಪ್ರೇಟಾಗಿ NPK ಕಾಂಪ್ಲೆಕ್ಸ್ ನಾವು ಉಪಯೋಗಿಸ್ತೀವಿ. ಅದೇ ಥರ ಇಲ್ಲೂ ಕೂಡ ಇದೆ. ಓಕೆ. ಈಗ ನಾವು ಕೆಲವು ಕಡೆ
ಪಿ ಎಚ್ ಜಾಸ್ತಿ ಇರೋ ಕಡೆ ಅಮೋನಿಯಂ ಸಲ್ಫೇಟ್ Correct. ರೆಕಮೆಂಡ್ ಮಾಡ್ತೀವಿ. ಅಮೋನಿಯಂ ಸಲ್ಫೇಟ್ ಇದೆ. ಇದೆ ಹೌದು. ಮತ್ತು ಇಲ್ಲಿ ಏನು ಸ್ಪೆಷಾಲಿಟಿ ಏನಂತಂದರೆ ಇನ್ಕ್ಲೂಡಿಂಗ್ ಮಾಯಿಶ್ಚರ್ ಅದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನೈಟ್ರೋಜನ್ನು, ಸಲ್ಫರು, ಅಮೋನಿಯಂ ಸಲ್ಫೇಟ್. ಹೌದು. ಇದು ಏನಿದ್ರು ನಾವು ಅಸಿಡಿಕ್ ಏರಿಯಾದೆಲ್ಲ ಹಾಕೋದಿಲ್ಲ. ಇದು ನಿಯರ್ ನ್ಯೂಟ್ರಲ್ ಅಥವಾ ಬೇಸಿಕ್ ಅಂದರೆ ಆಲ್ಕಲಿನಿಟಿ ಇರೋ ಅಂಥ ಜಾಗದಲ್ಲಿ ಎಬೋವ್ 7 pH ಇರೋ ಜಾಗದಲ್ಲಿ ನಾವು ಅಮೋನಿಯಂ ಸಲ್ಫೇಟ್ ರೆಕಮೆಂಡ್ ಮಾಡ್ತೀವಿ. ಬಟ್ ಜನರಲಿ ಅಮೋನಿಯಂ ಸಲ್ಫೇಟು ಮೊದಲು ಎಲ್ಲ ರಾಟ್ಸ್ಗೆ, ರೂಟ್ ಡಿಸೀಸಸ್ಗೆ, ಇನ್ಕ್ಲೂಡಿಂಗ್ ಇದು ಜಿಂಜರ್, ಸಾಫ್ಟ್ ರಾಟ್ಗೆಲ್ಲ ಅದನ್ನು ರೆಕಮೆಂಡ್ ಮಾಡ್ತಾಯಿದ್ವಿ. ಓಕೆ. ಈಗ ನಾವು ಒನ್ ಆಫ್ ದಿ ಕಾಂಬಿನೇಷನ್ ನಾವು ಅಡಿಕೆನಲ್ಲಿ ನಾವು ಇದನ್ನು ಅಮೋನಿಯಂ ಸಲ್ಫೇಟ್ ರೆಕಮೆಂಡ್ ಮಾಡ್ತೀವಿ. ಅಡಿಕೆಗೆ ಅದನ್ನ ಸಾಯಿಲ್ ಪಿ ಎಚ್ ಮೇಲೆ ಅದು ನೋಡಿ, ಎಲ್ಲನೂ ಡಿಸ್ಪ್ಲೇ ಆಗಿದೆ. ಹೌದು, ಎಲ್ಲನೂ ಇದೆ. ಬಟ್ ಇದನ್ನು ಯಾರು ನಮ್ಮಲ್ಲಿ ಅದು ಡಿಸ್ಪ್ಲೇ ಮಾಡೋದಿಲ್ಲ. ಈಗ ಅಲ್ಲಿ ನೋಡಿ, ಇದರಲ್ಲಿ ಎಷ್ಟಿದೆ ಅಂತ ಅಲ್ಲಿ ನೋಡಿ, ಇನ್ನೊಂದು ಟಿ ಅಂತ ಬರುತ್ತೆ. ಈಗ ಸರ್ ಒಂದು ಮೇನ್ ಒಂದು ಹೇಳಿದ್ರು ಟಿ ಅಂತ. ಈಗ ಫಾರ್ ಎಕ್ಸಾಂಪಲ್ 16, 10, 6, 13 ಟಿ ಅಂತ ಇದೆ. ಇದರೇ ಗೊತ್ತು, ಇದೇನು ಅಂತ ಗೊತ್ತಿಲ್ಲ. ಟಿ ಅಂತ ಟ್ರೇಸ್ ಎಲಿಮೆಂಟ್ಸ್. ಹಾಂ, ಟ್ರೇಸ್ ಎಲಿಮೆಂಟ್ಸ್, ಮೈಕ್ರೋ ಎಲಿಮೆಂಟ್ಸ್ ಏನಿರುತ್ತಲ್ಲ ಅದೆಲ್ಲ ಟ್ರೇಸ್ ಎಲಿಮೆಂಟ್ಸಿಗೆ ಸೇರಿಸ್ಕೊಳ್ತಾರೆ. ಓಕೆ. ಈಗ ನಾವು ಸಪ್ರೇಟಾಗಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಇಂತಿಷ್ಟು ಹಾಕಬೇಕು ಗ್ರೌಂಡ್ ಅಪ್ಲಿಕೇಶನ್ಗೆ. ಇದರಿಂದ ಫೆರಸ್ ಸಲ್ಫೇಟ್ ಆಗ್ಬೋದು, ಜಿಂಕ್ ಸಲ್ಫೇಟ್ ಆಗ್ಬೋದು, ಬೋರಾಕ್ಸ್ ಆಗ್ಬೋದು. ಓಕೆ. ಮತ್ತು ಜಿಂಕ್ ಸಲ್ಫೇಟ್ ನಾನು ಆಗಲೇ ಹೇಳಿದೆ, ಅದನ್ನು ಮೊದಲೇ ಅಲ್ಲಿ ಸೇರಿಸಿರ್ತಾರೆ. ಟಿ ಡಿಸ್ಪ್ಲೇ ಮಾಡೋದಿಲ್ಲ ನಮ್ಮಲ್ಲಿ. ಹೌದು. ರೀಸನ್ ಯಾಕೆ ಮಾಡೋದಿಲ್ಲ? ಯಾಕೆ ರೀಸನ್ ಅಂತಂದರೆ ಗೊತ್ತಿರುತ್ತಲ್ಲ ನಿಮಗೆ. ಅನಲೈಸ್ ಮಾಡಿದಾಗ ಆ ಕ್ವಾಂಟಿಟಿ ಇರೋದಿಲ್ಲ. ಇಲ್ಲ ಅಂದರೆ ಅವರು ಸ್ಟ್ರಿಕ್ಟ್ ಮಾನಿಟರ್ ಮಾಡಿರ್ತಾರೆ. ಇಲ್ಲಿ ನೋಡಿದ್ದು 16, 10, 6. 16 ನೈಟ್ರೋಜನ್, 10 ಫಾಸ್ಫರಸ್, 6 ಪೊಟ್ಯಾಷಿಯಂ, 13 ಎಸ್ ಅಂದರೆ 13 ಸಲ್ಫರ್. ನಮ್ಮಲ್ಲಿ 20-20-0-13 ಅಂತ ಇದೆಯಲ್ಲ, 20-20-0-13 ಹೌದು. NPK 0 ಕೆ ಇಲ್ಲ. ಹೌದು. ಆದರೆ 20-20-0-13 is ಸಲ್ಫರ್ ದೇ ಇಲ್ಲ. ಅದ್ರ ಜೊತೆಗೆ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ. Có cái loại phân Nga này khá rất là đẹp. Phân Nga là bên em sẽ nhập NPK. bên Nga về và bên em đóng gói lại hàng rất là đẹp nữa. So this fertilization they were from Russia. Hàng rất là đều. NPK Russia. ಈಗ ನೋಡಿ, ಎಲ್ಲರೂ ಏನು ಅಂತಂದರೆ ಇಲ್ಲಿ ನಿಮಗೆ ಈಗ ಬಂದು ಎಲ್ಲ ಒಬ್ಬರು ಯೂರಿಯಾ ಮಿಕ್ಸರ್ ಬೇಕು ಅಂತಾರೆ. ಇವ್ರು ಬೇಕಾದ್ರೆ ನಮ್ಗೊಂದು 3 kg ಯೂರಿಯಾ ಮಿಕ್ಸರ್ ಕೊಡಿ ಅಂತಾರೆ. ಆ ರೇಷಿಯೋ ಪ್ರಕಾರ ಇವ್ರು ಮಿಕ್ಸ್ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ರಾಕ್ ಇದೆ, ಇಲ್ಲಿ ಬಕೆಟ್ ಒಳಗೆ ಇದು ಯೂರಿಯಾ ಇದೆ, DAP ಇದೆ ನೋಡಿ, ಅದ್ರ ಬ್ಲೂ ಕಲರ್ ಇದೆ ಗೊತ್ತಾ, DAP ಇದೆ. ಇಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ನಿಮಗೆ. ಟೋಟಲ್ ಇದು ಬಂದ್ಬಿಟ್ಟು 7 ಲಕ್ಷ ಆಗುತ್ತೆ ಈ ಒಂದು ಬ್ಯಾಗಿಗೆ. ಆದರೆ ಇಂಡಿಯನ್ ಅಮೌಂಟ್ ಬಂದ್ಬಿಟ್ಟು 2800 ಆಗುತ್ತೆ. 2410 ಆಗುತ್ತೆ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಅದಕ್ಕೆ ರೈನ್ ಕೋಟ್ ತೊಗೊಂಡಿದ್ದೀವಿ ನಾವು. ಇದರಲ್ಲಿ $1 ಕೊಟ್ಟೆ. $1 ಅಂದರೆ 83 ರೂಪೀಸು. ಬನ್ನಿ ಈಗ ಹೋಗೋಣ. ಈಗ ತೊಗೊಂಡಾಯ್ತು ನೋಡಿ. ಇಲ್ಲಿ ನಾವೇನು ನೋಡ್ತಾ ಇದೀವಿ ಅಂತಂದರೆ ಸೇಮ್ ರೋಬೋಸ್ಟಾ ಇದೆ, ಫುಲ್ ಓಪನ್. ಅದ್ರ ಜೊತೆಗೆ ಮೆಣಸು ಎಂಟೋ ಕ್ರಾಪ್ ಮಾಡಿದ್ದಾರೆ. ಮೋನೋ ಕ್ರಾಪ್ ದೂರದಲ್ಲಿ ಒಂದೊಂದು ಕಾಣಿಸ್ತಾ ಇದೆ. ಮತ್ತೆ ಇವ್ರು ಏನು ಅಂತಾರೆ, ಅಡಿಕೆ ಮರನೂ ಕಾಣಿಸ್ತಾ ಇದೆ. We grow only coffee or pepper, but we got the insect that destroy. ನೋಡಿ ಬನ್ನಿ ಇಲ್ಲಿ. ಈಗ ನಾವಿಲ್ಲಿ ನಿಲ್ಸಿದ್ದೀವಿ, ನೋಡೋಣ ಅಂತ. ರೋಡ್ ಸೈಡ್ ನಿಲ್ಬೇಕಾದ್ರೆ ಇಲ್ಲಿತ್ತು. ಇಲ್ಲೊಂದು ಪ್ಲಾಂಟೇಶನ್ ಬಂದಿದ್ದೀವಿ ನಾವೀಗ. ಇದು ನಿಮಗೆಲ್ಲ ಹಿಂಗೆ ಅಂತಂದರೆ ನಿಮಗೆ ವೆರೈಟಿ ಬಂದುಬಿಟ್ಟು ಒಂಥರ ಕರಿಮುಂಡ ಥರ ಇದೆ. ಇದು ನೋಡಿ, ಕಾಫಿ ಸೀಂಟೋ ಥರನೇ ಇದೆ. ಬಡ್ಡೆಲ್ಲ ಬಿಡಿಸಿದ್ದಾರೆ. ಜಾಸ್ತಿ ಮಳೆ ಆಗಿದೆ ಅಂತ ಬಿಟ್ಟಿದ್ದಾರೆ. ಇಲ್ಲೂ ನಿಮಗೆ ಜಾಸ್ತಿ ಕೊಳೆ ರೋಗ ಆಗಿಬಿಟ್ಟು ನೋಡಿ, ಇಲ್ಲಿ ಕಾಫಿ ಕೊಳೆ ಇದೆ ಲೈಟಾಗಿ. ಸಾಮಾನ್ಯ ನಮ್ಮಲ್ಲಿ ಆಗಿದೆ ಅಲ್ಲ, ಒಂದು 5-6% ಡ್ಯಾಮೇಜ್. ಅದೇ ಥರ ಇಲ್ಲೂ ಡ್ಯಾಮೇಜ್ ಆಗಿದೆ. ಅದು ಹೇಳೋಷ್ಟೇ ಇಲ್ಲಿ ಕ್ರಾಪ್ ಕಾಣಿಸ್ತಿಲ್ಲ ನಮಗೆ. ಇಲ್ಲಿ ನೋಡೋದಲ್ಲಿ, ಇಲ್ಲಿ ಎಕ್ಸಾಕ್ಟಾಗಿ ನೋಡೋದ್ರಲ್ಲಿ ಏನು ಕ್ರಾಪ್ ಅಷ್ಟು ಕಾಣಿಸ್ತಾ ಇಲ್ಲ, ಎವ್ರೇಜ್ ಆಗಿದೆ ಅಷ್ಟೇ. ಇದರಲ್ಲಿ ನೋಡಿ, ನೀವು ಹೇಳ್ದಂಗೆ ನೋಡಿ, ಬಂಚಸ್ ಎಲ್ಲ ನೋಡಿ, ಇಷ್ಟು ಚಿಕ್ಕದು 4-5 ಕಾಳುಗಳ ಥರ ಕಾಣಿಸ್ತಾ ಇದೆ ನೋಡಿ. ಎಲ್ಲಿ ನೋಡಿದ್ರು ಅಷ್ಟೇ ನೋಡಿ, ಇಲ್ಲಿ ಅಲ್ಲಿ ಸ್ವಲ್ಪ ಇದೆ ನೋಡಿ, ಇಲ್ಲಿ ನೋಡಿ ಹಿಂಗೆ. ಇದು ನಾವು ಈ ವಿಸಿಟಿಂಗ್ ಪ್ರಾಪರ್ಟಿ ಎಲ್ಲ, ಇದು ವಿಸಿಟಿಂಗ್ ಪ್ರಾಪರ್ಟಿ ಬೇರೆ ಇದೆ. ಇದು ನಮ್ಮ ರೋಡ್ ಸೈಡ್ ಇದೆಯಲ್ಲ, ಅದು ನೋಡೋಕ್ಕೆ ಅಂತ ಬಂದ್ವಿ ಅಷ್ಟೇ. ಇಳ್ದಿದ್ವಿ ಇಲ್ಲಿ ನೋಡಿ, ಇಲ್ಲಿ ಇದು ಬೂರುಗಮರ, ಅದರ ಪತ್ಯಫಲ. ಹತ್ತಿ ಮರ ಅದು ನಮ್ಮ ತೋಟದಲ್ಲಿ 3 ಮರ ಇದೆ. ಬಹಳ ಚೆನ್ನಾಗಿ ಪೇಪರ್ ಬರುತ್ತೆ. ಆದ್ರೆ ನಾವು ನಡೋಲ್ಲ, ಯಾಕಂದ್ರೆ ಗೊಬ್ಬರ ತಿಂತೀವಿ ಅಂತ ಹೇಳ್ಕೊಂಡು ನಡ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ವಿ ಆಲ್ಸೋ ಕ್ಯಾನ್. ಜಸ್ಟ್ ಆನ್ ದ ವೇ ಇಲ್ಲಿತ್ತು, ಅದಕ್ಕೆ ನಿಲ್ಸಿದ್ದು. ಏನು ಅಂತಂದ್ರೆ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಪೆಪ್ಪರು 50% ಕಮ್ಮಿ ಆಗಿದೆ ಅಂತೆ. ಅಂದರೆ ಏನು ಬೆಳೀತಾ ಇದ್ರು ಆ 50% ಕಮ್ಮಿ ಆಗಿದೆ. ಬಿಕಾಸ್ ಏನು ಅಂತಂದರೆ ನೀವೆಲ್ಲ ಕಡೆ ಸ್ವಲ್ಪ ಎಲ್ಲೋ ನೋಡ್ತಾ ಇದ್ದೀವಿ.
ಆದರೆ ಈ ವರ್ಷ ಕಾಫಿ ನೀವು ನೋಡಿದ್ರೆ ಇದೊಂದು ಈ ತೋಟನ ಕಂಪೇರ್ ಮಾಡಿ ಹೇಳಿದ್ದಾರೆ, ಕಂಪೇರ್ ಮಾಡೋಕ್ಕೆ ಹೋಗ್ಬಾರ್ದು. ಆದರೆ ನಿಮಗೆ ಎಕ್ಸಾಕ್ಟ್ ರಿಪೋರ್ಟ್ ಕೊಡಬೇಕು. ಆದರೆ ಬಂಚಸ್ ಎಲ್ಲ ಭಾರಿ ಚಿಕ್ಕಕ್ಕಿದೆ. ನಂಬರ್ ಆಫ್ ಬಂಚಸಲ್ಲಿ ನಂಬರ್ ಆಫ್ ಕಾಫಿ ಕೌಂಟ್ಸ್ ಭಾರಿ ಕಮ್ಮಿ ಇದೆ ಈ ತೋಟದಲ್ಲಿ ನೋಡಿದಂಗೆ. ಇನ್ನು ಬೇರೆ ತೋಟದಲ್ಲಿ ನಮ್ಗೆ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ. ಆದರೆ ಒಂಥರ ಎಕ್ಸ್ಪೀರಿಯೆನ್ಸು ಓಕೆ. ಯಾಕೆ ಹಾಂ ಹೌದು, ಹತ್ತಿ ಮರದಲ್ಲಿ ಬಾನವಾಳ ಬದಲು ಇವರು ಹತ್ತಿ ಮರ ಯೂಸ್ ಮಾಡಿದ್ದಾರೆ. Country. ನಾವು ಈಗ ಎರಡು ಸೈಡ್ ನೋಡಿದ್ರೆ ಪೆಪ್ಪರ್ ಮತ್ತೆ ರೋಬಸ್ಟಾ ಪ್ಲಾಂಟೇಶನ್ ಕಾಣಿಸ್ತಿದೆ ನೋಡಿ ಇಲ್ಲಿ. ನೋಡಿ ಇಲ್ಲಿ Timber. ನೋಡಿ ಇಲ್ಲಿ Like a piece of timber, and the pepper plant can. ನಿಲ್ಸಿದ ಪ್ರಾಪರ್ಟಿ ಅಷ್ಟೇ. ಈ ಕಡೆ ಬರ್ತಾ ಒಳ್ಳೆ ಪ್ರಾಪರ್ಟಿ ನೋಡಕ್ ಸಿಗ್ತಾ ಇದೆ. ವೆಲ್ ಮೇಂಟೈನ್ ಪ್ರಾಪರ್ಟೀಸ್ ಅಲ್ಲ ಇಲ್ಲೆಲ್ಲ. ಫಾರ್ಮ್ ವಿಸಿಟಿಗೆ ಬಂದಿದ್ದೀವಿ ಈಗ. ದಕ್ಲಕ್ಕಿಂದ ಒಂದು ಆಲ್ಮೋಸ್ಟ್ 60-70 ಕಿಲೋಮೀಟರ್ಸ್ ಬಂದಾದ್ಮೇಲೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಈ ಸೈಡ್ ಎಲ್ಲ ಪೆಪ್ಪರ್ ಪ್ಲಾಂಟೇಶನ್ಸ್ ಇದೆ. ಬನ್ನಿ ಒಳಗೆ ಹೋಗಿ ಬರೋಣ, ಮತ್ತೆ ಎಲ್ಲರದ್ದು ಕೇಳೋಣ ಹೆಂಗಿದೆ ಏನು ಅಂತ. Know that they ride or die. I keep boys by my side.